ಕಳ್ಳ ಅಂತ ಬೆನ್ನಟ್ಟಿದ್ದಕ್ಕೆ ಮರವೇರಿ ಕೂತಿದ್ದಾನೆ ಈ ಆಸಾಮಿ ಬಸವರಾಜ್ ಸೊಲ್ಲಾಪುರ ಎಂಬ ವ್ಯಕ್ತಿಯಿಂದ ಹೈ ಡ್ರಾಮವೇ ನಡೆದು ಹೋಗಿದೆ. ಗದಗ ನಗರದ ವಿವೇಕಾನಂದ ಬಡಾವಣೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಕಳ್ಳ ಅಂತ ಬೆನ್ನಟ್ಟಿದ್ದಕ್ಕೆ ಮರವೇರಿ ಕೂತಿದ್ದಾನೆ ಈ ಆಸಾಮಿ ಬಸವರಾಜ್ ಸೊಲ್ಲಾಪುರ ಎಂಬ ವ್ಯಕ್ತಿಯಿಂದ ಈ ಒಂದು ಹೈ ಡ್ರಾಮವೇ ನಡೆದು ಹೋಗಿದೆ. ಗದಗ ನಗರದ ವಿವೇಕಾನಂದ ಬಡಾವಣೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಬೆಳಗಾವಿಯ ಗಬ್ಬೂರು ಗ್ರಾಮದ ನಿವಾಸಿ ಬಸವರಾಜ್ ಬೆಳಗ್ಗೆ 4 ಗಂಟೆಗೆ ಬಡಾವಣೆಯಲ್ಲಿ ಓಡಾಡ್ತಾ ಇದ್ದ ಈ ವ್ಯಕ್ತಿ 2 ಗಂಟೆಗಳ ಕಾರ್ಯಾಚರಣೆ ನಡೆಸಿ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಬೆಟಗೇರಿ ಬಡಾವಣೆ ಪೊಲೀಸರಿಗೆ ಸ್ಥಳೀಯರು ಒಪ್ಪಿಸಿದ್ದಾರೆ. ಈತನನ್ನ ರಕ್ಷಣೆ ಮಾಡಿ ಒಪ್ಪಿಸಲಾಗಿದೆ. ಅಂದ್ರೆ ಕಳ್ಳ ಅಂತ ಬೆನ್ನಟ್ಟಿದ್ದಕ್ಕೆ ಈತ ಮರವೇರಿ ಕೂತಿದ್ದ. ತದನಂತರದಲ್ಲಿ 2 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ಬೆಟಗೇರಿ ಬಡಾವಣೆ ಪೊಲೀಸರಿಗೆ ರಕ್ಷಣೆ ಮಾಡಿ ಒಪ್ಪಿಸಿದ್ದಾರೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈ ವ್ಯಕ್ತಿಯ ರಕ್ಷಣೆಯಲ್ಲಿ ಪಾಲ್ಗೊಂಡಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಈತ ಮರವೇರಿ ಕುಳಿತಿದ್ದಾನೆ ಅಂತ. ಬೆಳಗಿನ ಜಾವ ತೆಂಗಿನ ಮರ ಏರಿ ಈ ವ್ಯಕ್ತಿ ಕುಳಿತಿದ್ದಾನೆ. ನೀವು ಕೂಡ ನೋಡ್ತಾ ಇದ್ದೀರಾ. ಕಳ್ಳ ಅಂತ ಸ್ಥಳೀಯರು ಈತನನ್ನ ಓಡಿಸ್ಕೊಂಡು ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಭಯಗೊಂಡು ಈತ ಈ ರೀತಿ ಮರವನ್ನ ಏರಿ ಕುಳಿತಿದ್ದಾನೆ. ಸ್ಥಳೀಯರಿಂದ ರಕ್ಷಣೆ ಪಡೆಯೋದಕ್ಕೆ ತೆಂಗಿನ ಮರವನ್ನ ಏರ್ತಾನೆ ಬಸವರಾಜ್. ಆದ್ರೆ ಏರೋದೇನೋ ಏರ್ತಾನೆ ಆ ಗಾಬರಿಲಿ. ತದನಂತರದಲ್ಲಿ ಕೆಳಗೆ ಇಳಿಯೋಕೆ ಈತನಿಗೆ ಭಯವಾಗುತ್ತೆ. ಕೆಳಗೆ ಇಳಿಯೋದಕ್ಕೆ ಪರದಾಟ ನಡೆಸ್ತಾನೆ ಬಸವರಾಜ್. 2 ಗಂಟೆ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಬೆಟಗೇರಿ ಬಡಾವಣೆ ಪೊಲೀಸರಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈತನನ್ನು ಒಪ್ಪಿಸಿದ್ದಾರೆ. ಬಸವರಾಜ್ ಕಳ್ಳತನ ಮಾಡಿದ್ದಾನಾ ಇಲ್ವಾ ಎಂಬ ಬಗ್ಗೆ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿ RPF ಸ್ಟೇಷನ್ ಇರ್ತೈತಿ. ನೀನ ಹುಚ್ಚ ತುಗಡಿ ಮಾಡ್ರನಾಗ ಕೊಡ್ತಾರ ತಡಿ. ಇಲ್ಲ ಅಖಂಡ ಕೊಡ್ತಾರ ತಡಿ. ಇಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿ RPF ಸ್ಟೇಷನ್ ಇರ್ತೈತಿ. ನೀನ ಹುಚ್ಚ ತುಗಡಿ ಮಾಡ್ರನಾಗ ಕೊಡ್ತಾರ ತಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ. ಫಾರೂಕ್, ಇನ್ನು ಯಾರೀತ, ಏನಿದು ಹೈ ಡ್ರಾಮಾ ಅಂತ? ಸಿಂಚನ ಏನಂದ್ರೆ ಗದಗ ನಗರದ ವಿವೇಕಾನಂದ ಬಡಾವಣೆಯಲ್ಲಿ ಬೆಳಗಿನ ಜಾವ ಬಸವರಾಜ್ ಸೊಲ್ಲಾಪುರ ಅಂತಕ್ಕಂಥ ವ್ಯಕ್ತಿ ಅನುಮಾನಾಸ್ಪದವಾಗಿ ಬೆಳಗಿನ ಜಾವ ಸುಮಾರು 4:45 ಸುಮಾರಲ್ಲಿ ಆ ಬಡಾವಣೆಯಲ್ಲಿ ಓಡಾಡ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಬಡಾವಣೆಯಲ್ಲಿರ್ತಕ್ಕಂಥ ಜನರಿಗೆ ಒಂದ್ ರೀತಿ ಡೌಟ್ ಬಂದು ಅವನನ್ನ ವಿಚಾರಣೆ ಮಾಡ್ತಾರೆ. ಆದ್ರೆ ಈ ವಿಚಾರಣೆ ಮಾಡ್ಲಿಕ್ಕೆ ಬಂದಾಗ ಎಲ್ಲಿ ನಾನು ಕಳ್ಳ ಅಂತ ಹೇಳಿ ಅವನು ನಿಜವಾದ ಕಳ್ಳನೋ ಅಥವಾ ಇನ್ನೂ ಈ ತನಕ ಪೊಲೀಸರಿಂದ ಯಾವುದೇ ಮಾಹಿತಿ ಒದಗಿ ಬಂದಿಲ್ಲ. ಆದ್ರೆ ನನ್ನನ್ನು ಎಲ್ಲಿ ಹಿಡಿತಾರೋ ಅಥವಾ ಹೊಡೆದು ಪೊಲೀಸರಿಗೆ ಒಪ್ಪಿಸ್ತಾರೋ ಅನ್ನೋ ರೀತಿಯಲ್ಲಿ ತೆಂಗಿನ ಮರ ಏರಿ ಸುಮಾರು ಕೆಲವೊಂದು 2-3 ಗಂಟೆ ಅಷ್ಟೊತ್ತಿಗೆ ಸುಮಾರು 2-3 ಗಂಟೆ ತೆಂಗಿನ ಮರ ಏರಿ ಅಲ್ಲಿ ಒಂದು ಹೈಡ್ರಾಮಾವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಸ್ಥಳೀಯರು ಅಲ್ಲಿ ಇರ್ತಕ್ಕಂಥ ಅಗ್ನಿಶಾಮಕ ದಳ ಸಿಬ್ಬಂದಿ ಜೊತೆಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದಾಗ ಕಳ್ಳನನ್ನ ಕೆಳಗೆ ಇಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದ್ರೆ ಹೆದರಿ ಭಯಭೀತ ಆಗಿರ್ತಕ್ಕಂಥ ಕಳ್ಳ ಕೆಳಗೆ ಇಳಿಲಿಕ್ಕೆ ಬಹಳಷ್ಟು ಲೇಟ್ ಮಾಡುವಂತದ್ದು. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಅವನನ್ನ ಮನವೊಲಿಸಿ, ಪೊಲೀಸ್ ಇಲಾಖೆ ಸಿಬ್ಬಂದಿ ಸಹ ಅವನು ಮನವೊಲಿಸಿ ಕೆಳಗೆ ಇಳಿಸಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ತನಿಖೆ ಕೂಡ ಕೈಗೊಂಡಿದ್ದಾರೆ. ಆದ್ರೆ ಅವನು ಈಗಾಗಲೇ ಗದಗ ನಗರದ ಬಡಾವಣೆ ವಿವೇಕಾನಂದ ನಗರದ ಬಡಾವಣೆಯಲ್ಲಿ ಯಾವ್ದಾದ್ರು ಮನೆ ಕಳ್ಳತನ ಮಾಡಿದಾನೋ ಇಲ್ವೋ ಅಂತಕ್ಕಂಥದ್ದು ಈ ತನಕ ತಿಳಿದು ಬಂದಿಲ್ಲ. ಪೊಲೀಸರ ತನಿಖೆ ಪೂರ್ಣಗೊಂಡ ನಂತರ ಎಲ್ಲಾದ್ರೂ ಕಳ್ಳತನ ಮಾಡಿದ್ನಾ ಇಲ್ಲ ಅಂತಕ್ಕಂಥ ಮಾಹಿತಿ ಒದಗಿಸಲಾಗುತ್ತೆ. ಸಿಂಚನ. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಂಡ್ ಏನು ಮಾಡೋಕ್ಕಾಗತ್ತೆ. ಏನು ಮಾಡಲ್ಲ.